ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನಲ್ಲಿ ಗುರುವಾರದ ಪೂಜೆ ಜೊತೆಯಲ್ಲಿ ಅವತ್ತಿನ ದಿವಸನೇ ಯುಗಾದಿ ಹಬ್ಬ ಬಂದಿರೋದ್ರಿಂದ ಯಾವ ರೀತಿ ಗುರುಗಳ ಪೂಜೆ ಮತ್ತು ನಿಮ್ಮ ಮನೆ ದೇವರ ಪೂಜೆ ಮಾಡುವಂತಹದ್ದು ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ, ಈ ಬಾರಿ ಯುಗಾದಿ ಹಬ್ಬ ಬಹಳ ಶುಭಯೋಗದಲ್ಲಿ ಬಂದಿದೆ. ಜೊತೆಯಲ್ಲಿ ಬಹಳಷ್ಟು ರಾಶಿಗಳಿಗೆ ಉತ್ತಮ ಫಲವನ್ನು ಈ ವರ್ಷ ತಂದಿದೆ. ಈ ವರ್ಷದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಕೊನೆಯಾಗಲಿ, ರಾಯರು ಎಲ್ಲರ ಬದುಕಿನಲ್ಲಿ ಬೆಳಕು ತರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಈ ಬಾರಿ ವರ್ಷದ ಮೊದಲನೇ ದಿವಸ ಗುರುವಾರನೇ ಬಂದಿರುವಂತಹದ್ದು ರಾಯರ ಭಕ್ತರ ಪಾಲ್ಗೆ ಬಹಳ ವಿಶೇಷ. ಆವತ್ತಿನ ದಿವಸ ರಾಯರ ಪೂಜೆ ಮಾಡಿ ಅವರ ಅನುಗ್ರಹಕ್ಕೋಸ್ಕರ ಪ್ರಾರ್ಥನೆ ಮಾಡಿ ವರ್ಷ ಪೂರ್ತಿ ಅವರ ಕೃಪಾ ಕಟಾಕ್ಷ ನಿಮ್ಮ ಮತ್ತು ನಿಮ್ಮ ಕುಟುಂಬದ. ಗುರುವಾರದ ಪೂಜೆಗೆ ತಯಾರಿ ಅಂತ ಹೇಳಿ ಹಿಂದಿನ ದಿವಸನೇ ನೀವೇನು ಮಾಡಬೇಕು ಅಂತಂದರೆ, ದೇವರ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗಿ ಕಸ ಎಲ್ಲ ತೆಗೆದು ದೇವರ ಮನೆ ಒರೆಸ್ಕೊಂಡು ದೇವರ ಎಲ್ಲ ಫೋಟೋಗಳನ್ನ ಒರೆಸಿ ಇಟ್ಕೋಬಹುದು. ರಾಯರ ಫೋಟೋಗೆ ಮಾತ್ರ ಅವತ್ತಿನ ದಿವಸ ಅಂದರೆ ಹಿಂದಿನ ದಿವಸ ಗಂಧ ಹಚ್ಚಬೇಡಿ. ಮಿಕ್ಕಿದ ಎಲ್ಲ ಫೋಟೋಗಳಿಗೂ ಕೂಡ ಗಂಧ, ಅರಿಶಿಣ, ಕುಂಕುಮ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಏರಿಸಿ. ಗೆಜ್ಜೆ ವಸ್ತ್ರ ಮನೇಲಿ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ. ಆ ಗೆಜ್ಜೆ ವಸ್ತ್ರವನ್ನು ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನೀವು ದೇವರ ಫೋಟೋಗಳಿಗೆ ಮತ್ತು ನಿಮ್ಮ ಮನೆ ದೇವರಿಗೆ, ರಾಯರಿಗೆ ಏರಿಸೋದ್ರಿಂದ ವಿಶೇಷವಾದ ಫಲಗಳಿರುತ್ತೆ. ಈ ಗುರುವಾರ ಹಬ್ಬವಾದ್ದರಿಂದ ರಾಯರ ಫೋಟೋಗೂ ಕೂಡ ನೀವು ಗೆಜ್ಜೆ ವಸ್ತ್ರ ಏರಿಸಬಹುದು. ಗುರುಗಳ ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರ ಬೇಡ, ಹಳದಿ ಬಣ್ಣದ ಗೆಜ್ಜೆ ವಸ್ತ್ರ ಅಂದರೆ ಅರಿಶಿಣದಿಂದ ಗೆಜ್ಜೆ ವಸ್ತ್ರವನ್ನು ತಯಾರಿ ಮಾಡಿಕೊಳ್ಳಿ. ಇದಿಷ್ಟು ಕೂಡ ಹಿಂದಿನ ದಿವಸ ನೀವು ತಯಾರಿ ಮಾಡಿಕೊಳ್ಳುವಂತಹದ್ದು. ದೇವರ ಸಾಮಾನೆಲ್ಲ ಕೂಡ ತೊಳೆದು ಇಟ್ಕೊಳ್ಳುವಂತಹದ್ದು. ಇನ್ನು ನೆಕ್ಸ್ಟು ಗುರುವಾರ ಹಬ್ಬದ ದಿವಸ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಅವತ್ತಿನ ದಿವಸ ರಾಯರಿಗೆ ಗಂಧವನ್ನು ಹಚ್ಚಿ ಅಟ್ಲೀಸ್ಟ್ ಒಂದು 3-5 ತರಹದ ಹೂಗಳನ್ನು ರಾಯರ ಪೂಜೆಗೆ ಅವತ್ತು ಬಳಸಿ ತುಳಸಿಯನ್ನು ಬಿಟ್ಟು ಎಷ್ಟು ದೀಪಗಳನ್ನು ಹಚ್ಚಬೇಕು, ರಾಯರ ಮುಂದೆ ಬೆಳ್ಳಿ ದೀಪ ಅಥವಾ ಹಿತ್ತಾಳೆ ಇಲ್ಲ ದೀಪಾಲೆ ಕಂಬ ಅದನ್ನು ಬಿಟ್ಟು 2 ದೀಪ, ಆ ದೀಪ ಅದನ್ನು ಬಿಟ್ಟು 5 ಮಣ್ಣಿನ ದೀಪಗಳು, ಒಟ್ಟು ರಾಯರ ಮುಂದೆ 7 ಮಣ್ಣಿನ ದೀಪಗಳನ್ನು ಅವತ್ತು ಹಚ್ಚಬೇಕಾಗತ್ತೆ. ಎಲ್ಲವನ್ನು ಕೂಡ ತುಪ್ಪ ಹಾಕ್ಕೊಂಡೇ ಹಚ್ಕೊಡಿ. ಇನ್ನು ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ನಮಗೆ ವರ್ಷದ ಮೊದಲನೇ ದಿವಸ ನಿಮ್ಮ ಮನೆ ದೇವರು ಯಾವುದೇ ಆಗಿದ್ರೂ ಕೂಡ ಮನೆ ದೇವರ ಪೂಜೆಗೂ ಕೂಡ ನೀವು ಅವತ್ತು ಒತ್ತು ಕೊಡಬೇಕಾಗತ್ತೆ. ತಪ್ಪದೆ ಗೆಜ್ಜೆ ವಸ್ತ್ರ ಏರಿಸಿ ಮನೆ ದೇವರ ಫೋಟೋಗೂ ಕೂಡ ಒಂದೊಂದು ಎಳೆ ಹೂ ಹಾಕಿ. ನಮಗೆ ಹೇಗೆ ಅಂತಂದರೆ, ಹಬ್ಬದ ಸಂದರ್ಭದಲ್ಲಿ ಹೂಗಳ ರೇಟ್ ಜಾಸ್ತಿ ಇರುತ್ತೆ ಅಂತಂದು ಅವತ್ತೇನು ಮಾಡ್ತೀವಿ, ಒಂದೊಂದು ಹೂ ಇಟ್ಬಿಡೋದು, ಸುಮ್ಮನಾಗೋದು, ಆ ರೀತಿ ಮಾಡ್ತೀವಿ. ನೋಡಿ, ಬೇರೆ ದಿವಸಗಳಲ್ಲಿ ನೀವು ಸ್ವಲ್ಪ ಹೂ ಇಟ್ಟು ಪೂಜೆ ಮಾಡಿದ್ರೂ ಪರವಾಗಿಲ್ಲ. ಆದರೆ ವಿಶೇಷ ಈ ರೀತಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಿಮ್ಮ ಮನೆ ದೇವರಿಗೆ ಆಗಿರಬಹುದು, ರಾಯರಿಗೆ ಆಗಿರಬಹುದು, ಒಂದು ಎಳೆ ಪೂರ್ತಿ ಹೂವನ್ನು ಹಾಕಿ. ಅವತ್ತಿನ ದಿವಸ ದುಡ್ಡು ಖರ್ಚಾಗೋದನ್ನು ಮಾತ್ರ ನಾವು ನೋಡಬಾರ್ದು. ಏಕೆ ಅಂತಂದರೆ, ನಾವು ಏನು ಭಗವಂತನ ಆಶೀರ್ವಾದವನ್ನು ಅವತ್ತು ಪಡ್ಕೋತೀವಲ್ವಾ, ಅದು ವರ್ಷ ಪೂರ್ತಿ ಎಷ್ಟೋ ಸಮಸ್ಯೆಗಳು ನಮ್ಮ ಮೇಲೆ ಬಾರದಂತೆ ತಡೆಗಟ್ಟುತ್ತೆ. ಅವರ ಅನುಗ್ರಹ ನಮ್ಮ ಮೇಲೆ ಆಗತ್ತೆ. ಹಾಗಾಗಿ ಏನು ದೇವರ ಮನೆಯಲ್ಲಿ 2 ದೀಪ ಹಚ್ತೀರಾ, ಆ ದೀಪಕ್ಕೂ ಕೂಡ ತುಪ್ಪವನ್ನೇ ಹಾಕ್ಕೊಳ್ಳೋಂತಹದ್ದು. ಇಲ್ಲಿ ಮತ್ತು ಗುರುವಾರವಾದ್ದರಿಂದ ನಾವು ಶ್ರೀಮನ್ನಾರಾಯಣನ ಪೂಜೆಯನ್ನು ಮರಿಬಾರ್ದಲ್ವಾ. ಸೊ ಶ್ರೀಹರಿಯ ಫೋಟೋ ಅಥವಾ ವಿಗ್ರಹವನ್ನು ಯಥಾ ಪ್ರಕಾರ ನನ್ನ ವಿವರ್ಸ್ಗೆ ಗೊತ್ತಿರುತ್ತೆ ಆ ರೀತಿ ಸಿದ್ಧ ಮಾಡಿಕೊಂಡು ಅಲ್ಲಿ ಕೂಡ 1 ಮಣ್ಣಿನ ದೀಪವನ್ನು ನೀವು ಹಚ್ಕೋಬೇಕಾಗತ್ತೆ.
ಆವತ್ತಿನ ದಿವಸ ನೋಡಿ ತುಳಸಿ ಪೂಜೆಯನ್ನು ಕೂಡ ನೀವು ವಿಶೇಷವಾಗಿ ಮಾಡಬೇಕು. ಹಬ್ಬವಾದ್ದರಿಂದ ಸ್ವಲ್ಪ ಮಡಿ ನೀರು ಹಾಕಿ ಅರಿಶಿಣ, ಕುಂಕುಮ, ಅಕ್ಷತೆ, ಗೆಜ್ಜೆ ವಸ್ತ್ರ ಎಲ್ಲವನ್ನು ಹೇರಿಸಿ ಸ್ವಲ್ಪ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಳಸಿ ಗಿಡದ ಮುಂದೆ ಹಚ್ಚಿಬಿಟ್ಟು ಒಳಗಡೆ ಬಂದು ಮಿಕ್ಕೆಲ್ಲ ದೀಪಗಳನ್ನು ಹಚ್ಚಬೇಕು. ಎಲ್ಲ ನೈವೇದ್ಯ ಅಂದರೆ ಅಡುಗೆ ತಯಾರಿ ಆಗುತ್ತಲ್ವ, ಆಗ ಒಳಗಡೆ ದೇವರ ಮನೆಯಲ್ಲಿ ಹೇಗೆ ನೈವೇದ್ಯ ಇಡ್ತಿರೋ, ಒಂದು ತಟ್ಟೆಗೆ ಏನೇನೆಲ್ಲ ಮಾಡಿರ್ತೀರೋ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಬ್ಬಟ್ಟು, ಹೆಸರು ಬೇಳೆ ಅದೆಲ್ಲವನ್ನು ತೆಗೆದುಕೊಂಡು ಹೋಗಿ ತುಳಸಿ ಗಿಡದ ಮುಂದೆ ಕೂಡ ಒಂದು ತಟ್ಟೆನಲ್ಲಿ ನೈವೇದ್ಯ ಮಾಡಬೇಕು. ಲಕ್ಷ್ಮೀನಾರಾಯಣ ಇಬ್ಬರ ಸಾನ್ನಿಧ್ಯವೂ ಕೂಡ ತುಳಸಿ ಗಿಡದಲ್ಲಿ ಇರುತ್ತೆ. ಇನ್ನು ತುಳಸಿ ಗಿಡದ ಮುಂದೆ ದೀಪ ಹಚ್ತೀರಾ. ಅದಾದ ಮೇಲೆ ದೇವರ ಮನೆಯಲ್ಲಿ ಇರುವಂತಹ 2 ದೀಪ ಕುಲದೇವರ ಸ್ಮರಣೆ ಮಾಡಿ ಹಚ್ಚಿ, ಅದಾದಮೇಲೆ ಶ್ರೀಹರಿಯ ಮುಂದಿಟ್ಟಿರುವಂತಹ 1 ಮಣ್ಣಿನ ದೀಪ, ಅದಾದಮೇಲೆ ರಾಯರ ಮುಂದೆ ಇಟ್ಟಿರುವಂತಹ 2 ದೀಪವನ್ನು ಹಚ್ಕೊಳ್ಳಿ. ಇದಾದಮೇಲೆ ಸಂಕಲ್ಪ ಮಾಡ್ಕೋಬೇಕು. ಇವತ್ತಿನ ದಿವಸ ವಿಶೇಷ ಸಂಕಲ್ಪ, ಏಕೆಂದರೆ ಹಬ್ಬ. ನಿಮ್ಮ ಮನೆಯ ಪ್ರತಿಯೊಬ್ಬರ ಸದಸ್ಯರ ಹೆಸರನ್ನು ಹೇಳಿಕೊಂಡು ರಾಯರ ಮುಂದೆ ಅವರಿಗೆ ಆಯಸ್ಸನ್ನು, ಆರೋಗ್ಯವನ್ನು ದಯಪಾಲಿಸಿ, ಜೊತೆಯಲ್ಲಿ ಮಕ್ಕಳು ಓದ್ತಿರುವಂಥವರಿದ್ದರೆ ಅವರಿಗೆ ವಿದ್ಯೆ, ಆರೋಗ್ಯ ಎಲ್ಲವನ್ನು ಕೂಡ ದಯಪಾಲಿಸಿ ಅಂತ ಹೇಳಿ ರಾಯರಲ್ಲಿ ಕೇಳ್ಕೊಳ್ಳಿ. ಹೊಸ ವರ್ಷದಲ್ಲಿ ಏನಾದರೂ ಕೆಲಸಗಳಾಗಬೇಕು ಅನ್ನುವಂತಹದ್ದು ಮನಸ್ಸಿನಲ್ಲಿದ್ದರೆ ರಾಯರನ್ನ ಬೇಡ್ಕೋಬೇಕು. ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಅವತ್ತಿನ ದಿವಸ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇದಾದ ಮೇಲೆ 5 ಮಣ್ಣಿನ ದೀಪವನ್ನು ರಾಯರ ಮುಂದೆ ಹಚ್ಕೊಳ್ಳಿ. ಇದಾದ ತಕ್ಷಣ ಮಾಮೂಲಿ ನೀವು ಊದ್ಗಡ್ಡಿಯನ್ನು ಹಚ್ಕೊಂಡು ಎಲ್ಲ ದೇವರುಗಳಿಗೂ ಕೂಡ ಧೂಪವನ್ನು ತೋರಿಸುವಂತಹದ್ದನ್ನು ಮಾಡಿ. ಅವತ್ತಿನ ದಿವಸ ಯಾವೆಲ್ಲ ಅಷ್ಟೋತ್ತರ ಹೇಳ್ಕೋಬೇಕು ಅಂತಂದರೆ, ಹಬ್ಬವಾದ್ದರಿಂದ ಮೊದಲು ಗಣಪತಿ ಅಷ್ಟೋತ್ತರ, ಅದಾದಮೇಲೆ ತಪ್ಪದೆ ವಿಷ್ಣುವಿನ ಅಷ್ಟೋತ್ತರ, ನಿಮ್ಮ ಕುಲದೇವರ ಅಷ್ಟೋತ್ತರ, ಅದಾದಮೇಲೆ ರಾಯರ ಅಷ್ಟೋತ್ತರ. ಗುರುವಾರವಾದ್ದರಿಂದ ಸಮಯ ಇತ್ತು ಅಂತಂದರೆ ರಾಯರ ಬೇರೆ ಸ್ತೋತ್ರಗಳನ್ನು ಕೂಡ ಪಾರಾಯಣ ಮಾಡಿ, ಇಲ್ಲ ಅಂತಂದರೆ ಅಷ್ಟೋತ್ತರ ಹೇಳಿಕೊಂಡು ಬಿಟ್ಬಿಡಿ. ಏಕೆಂದರೆ ಅಡುಗೆ ತಯಾರಿ ಮಾಡ್ಕೋಬೇಕಲ್ವ ನೀವು. ಇಷ್ಟಾದ ಮೇಲೆ ನೀವೇನು ಮಾಡಬೇಕು, 2 ತುಪ್ಪದ ಬತ್ತಿಯಿಂದ ಸ್ತೋತ್ರ ಸೇವೆ ಆದ ತಕ್ಷಣ ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ರಾಯರಿಗೆ ಇಲ್ಲಿಗೆ ನೀವು ಏನು ಮಾಡಬೇಕು, ಕೊನೆ ಮಾಡಿಕೊಂಡು ಇಟ್ಕೋಬೇಕು. ಅಂದರೆ ನೀವು ಒಳಗಡೆ ಹೋಗಿ ನೈವೇದ್ಯ ತಯಾರಿ ಮಾಡ್ಕೊಂಡು ಬರಬೇಕಲ್ವ. ಈಗ ನೀವು ಹೋಗಿ ಏನಿದೆ ಒಬ್ಬಟ್ಟನ್ನು ಮಾಡೋವಂತಹದ್ದು ಅಥವಾ ಏನು ನೈವೇದ್ಯ ರೆಡಿ ಮಾಡ್ತೀರಾ ಆ ನೈವೇದ್ಯವನ್ನು ರೆಡಿ ಮಾಡ್ಕೊಂಡು ಬಂದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ಸಮಯದಲ್ಲಿ 1-2ರಿಂದ 3 ರೀತಿಯ ಹಣ್ಣುಗಳನ್ನ ಇಡಿ ಸಾಧ್ಯವಾದರೆ, ಇಲ್ಲ ಅಂದರೆ ಬಾಳೆಹಣ್ಣು, ತೆಂಗಿನಕಾಯಿ, ಏನು ನೈವೇದ್ಯ ಮಾಡ್ತಿರೋ ಅದನ್ನು ನಿಮ್ಮ ಕುಲದೇವರಿಗೆ ಒಂದು ನೈವೇದ್ಯ ಬೇರೆ ಇಟ್ಟು ರಾಯರಿಗೆ ಏನು ಮಾಡಬೇಕು, ಬೇರೆ ನೈವೇದ್ಯ ಇಡಬೇಕು. ನೀವು ಈಗ ಒಬ್ಬಟ್ಟಿನ ಸಾರೆಲ್ಲ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸಿರ್ತೀರ ಅಂತಂದರೆ ನಿಮ್ಮ ಮನೆ ದೇವರಿಗೆ ಆ ಸಾರನ್ನು ಇಡಿ ನಡೆಯುತ್ತೆ. ಆದರೆ ರಾಯರಿಗೆ ನೀವೇನು ಮಾಡಬೇಕು, ಈರುಳ್ಳಿ ಬೆಳ್ಳುಳ್ಳಿ ಬಳಸಿದಂಥ ಸಾರನ್ನು ಇಡ್ಲಿಕ್ಕೆ ಹೋಗಬೇಡಿ. ಬರೀ ಒಬ್ಬಟ್ಟು, ಹೆಸರು ಬೇಳೆ ಅಷ್ಟಿಟ್ಟರು ಸಾಕು ರಾಯರಿಗೆ. ಇಲ್ಲ ಅಂತಂದರೆ ಒಬ್ಬಟ್ಟು, ಹೆಸರು ಬೇಳೆ, ಅನ್ನ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕಿ ರಾಯರಿಗೆ ನೈವೇದ್ಯ ಇಡಿ. ಒಟ್ಟು 2 ನೈವೇದ್ಯ ಆಗಬೇಕು. ಒಂದೇ ನೈವೇದ್ಯ ಇಟ್ಬಿಟ್ಟು ಅದನ್ನೇ ರಾಯರಿಗೂ ತೋರಿಸೋದು, ಕುಲದೇವರಿಗೂ ತೋರಿಸೋದು, ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಇದಿಷ್ಟು ಆದಮೇಲೆ ಕಾಯಿ ಏನಿರುತ್ತಲ್ಲ ದೇವ್ರ ಮನೆಯಲ್ಲಿ ಕಾಯಿಯನ್ನು ಒಡೆದ್ಬಿಟ್ಟು ರಾಯರಿಗೆ ಪಂಚಾರತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಸಮರ್ಪಣೆ ಮಾಡುವಂತಹದ್ದನ್ನು ಮಾಡಿ, ವರ್ಷದ ಮೊದಲನೇ ದಿವಸ ನಿಮ್ಮ ಮನೆ ದೇವರುಗಳ ಸನ್ನಿಧಿ ಹತ್ತಿರ ಇದ್ದರೆ ದಯಮಾಡಿ ಎಲ್ಲರೂ ಕೂಡ ಮನೆ ದೇವರ ಸನ್ನಿಧಿಗೆ ಹೋಗ್ಬಿಟ್ಟು ಬನ್ನಿ. ಯುಗಾದಿ ಹಬ್ಬದ ದಿವಸ ಮನೆ ದೇವರ ಸನ್ನಿಧಿಗೆ ಹೋಗುವಂತಹದ್ದು ಬಹಳ ಶ್ರೇಷ್ಠ. ಇಡೀ ವರ್ಷ ಅವರ ಅನುಗ್ರಹ ನಮ್ಮ ಮೇಲಿರುತ್ತೆ. ತಪ್ಪದೆ ರಾಯರ ಮಠಕ್ಕೂ ಕೂಡ ಹೋಗಿಬಿಟ್ಟು ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಎಲ್ರಿಗೂ ಕೂಡ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ಹೊಸದನ್ನು ತರಲಿ, ರಾಯರ ಅನುಗ್ರಹವಾಗಲಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ.